ಸೊ ನನ್ನ ಶಾಪಿಂಗ್ ಮುಗಿದಿದೆ. ನನ್ನ ಶಾಪಿಂಗ್ನ ಬಿಲ್ 3,18,000 ಐಡಿಯಾ. ಬಿರಿಯಾನಿ ರೈಸ್ ಆ್ಯಂಡ್ ಫಿಶ್ ಟಿಕ್ಕಾ ಕ್ಲಾಸಿಕ್. ಸೊ ಇದು ನಮ್ಮ ರೂಮ್ ಟೂರ್. ಈಗ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾರೆ ನಮಗೆ ಅಂತ. ಸೊ ನಾವಿವಾಗ ಸನ್ಸೆಟ್ ನೋಡೋದಕ್ಕೆ ಅಂತ ಕೂಟ ಬೀಚಿಗೆ ಬಂದಿದ್ದೀವಿ. ಯಾಕಂದರೆ ಇದು ನಮ್ಮ ಲಾಸ್ಟ್ ಡೇ. ದಿಸ್ ಪ್ಲೇಸ್ ಈಸ್ ಕಾಲ್ಡ್ ಕೃಷ್ಣ ಹೊಲೆ ಹೊಲೆ. ಇದೇನು ಅಂದರೆ ಒಂಥರ ಶಾಪಿಂಗ್ ಮಾಡ್ತಾರ. ಇದು ಏನೋ ಸ್ವಲ್ಪ ಚೀಪಾಗಿ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳು ಸಿಗುತ್ತಂತೆ ಇಲ್ಲಿ. ಏನು ಸಿಗುತ್ತೆ ಅಂದರೆ ನಾನು ನೋಡ್ತಾ ಇರೋ ಏನೋ ಒಂಥರ ಪೂಜಾ ಐಟಮ್ಸು, ಬಟ್ಟೆ ಆ ಥರ ಇದೆ. ಬಟ್ ಇದಕ್ಕೇನೆ ಮಾಲ್ ರೇಂಜಿಗೆ ಕಟ್ಟಿದಾರ. ಇದೇನು ಮಾಲಾ? ಎಸ್ಕಲೇಟರ್ಸ್ ಇದೆ, ಲಿಫ್ಟ್ಸ್ ಇದೆ, ಫ್ಲೋರ್ಸ್ಗಳಿದೆ. ಇದೇನು ಶಾಪಿಂಗ್ ಮಾಲ್ ಅಂತ ಏನೂ ಗೊತ್ತಾಗ್ತಿಲ್ಲ. ಗೈಸ್, ನಾವು ಒಂದು ತಪ್ಪು ಮಾಡಿದ್ದೀವಿ. ಇಲ್ಲಿನ ಲೋಕಲ್ ಮಾರ್ಕೆಟ್ಗೆ ಹೋದರೆ ಕಮ್ಮಿಗೆ ಸಿಗುತ್ತೆ ಅಂದ್ಬಿಟ್ಟು ಅಲ್ಲೋಗಿ ಫ್ರಿಜ್ ಮ್ಯಾಗ್ನೆಟ್ಸು ಬೇರೆದೆಲ್ಲ ಐಟಮ್ಸ್ನ ನೋಡ್ತಾ ಇದ್ವಿ. ಬಟ್ ಐ ಸಜೆಸ್ಟ್ ಒಂದು ಸಲ ಕೃಷ್ಣ ಹೊಲೆ ಹೊಲೆ ವಿಸಿಟ್ ಮಾಡಿದ್ರೆ ನಿಮಗೆ ಒಂಚೂರು ಕಮ್ಮಿಗೆ ಸಿಗ್ಬೋದೇನೋ ಅನ್ನಿಸ್ತಾ ಇದೆ ನನಗಂತೂ. ಅಲ್ಲಿ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೆಲ್ಲ ನೋಡಿ 31,000 ಅಂದರೆ ಇದಲ್ಲ, ಕೆಲವೊಂದು ವರ್ತಿದೆ ಇಲ್ಲಿ ತುಂಬ. ಅಲ್ಲಿ ಸುಮ್ಮನೆ ಕೆಲವೊಂದು ಕೊಟ್ಟು ದುಡ್ಡು ವೇಸ್ಟ್ ಮಾಡಿದ್ವಿ ಅನಿಸ್ತಾ ಇದೆ. ಇರಲಿ, ಗೊತ್ತಿರಲಿಲ್ಲ ನಮಗೂ, ಹೊಸ ಜಾಗ. ಆ್ಯಂಡ್ ಟಿಶ್ಯೂ ಬಾಕ್ಸ್ ನೋಡಿ ಹೇಗಿದೆ. ಟಿಶ್ಯೂ ಬಾಕ್ಸಸ್. ಆ್ಯಕ್ಚುಲಿ ಇಲ್ಲಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ಅಚಾನಕ್ಕಾಗಿ ಬಂದಿದ್ದು, ಡ್ರೈವರ್ ಕರ್ಕೊಬಂದ ಅಂತ. ಬಂದಾಗ್ಲೂ ನಾವು ಅಂದ್ಕೊಂಡಿದ್ದು ಜಸ್ಟ್ ನೋಡ್ಕೊಂಡು ಹೋಗ್ಬಿಡೋಣ, ಸುಮ್ಮನೆ ಯಾಕೆ ಇಲ್ಲಿ ಅಂತ. ಬಟ್ ನೋಡಿ, ಅಚಾನಕ್ಕಾಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀವಿ. ಆ್ಯಂಡ್ ಇನ್ನೂ ನೋಡೋದಕ್ಕೆ ಆಲ್ರೆಡಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ನನ್ನದೆಲ್ಲ ಶಾಪಿಂಗ್ ಇದೆ, ಬಿಲ್ಲಿಂಗ್ ನಡೀತಾ ಇದೆ. ಅವರೆಲ್ಲ ಇನ್ನೂ ಶಾಪಿಂಗ್ ಮುಗಿಸ್ದೇ ಇಲ್ಲ. ಅವರೆಲ್ಲ ಇನ್ನೂ ಶಾಪಿಂಗ್ ಮಾಡ್ತಾನೆ ಇದ್ದಾರೆ. ನನ್ನೊಂದು ಶಾಪಿಂಗ್ ಮುಗೀತು, ಬಿಲ್ಲಿಂಗು ಆಯಿತು. ಸೊ ನನ್ನ ಶಾಪಿಂಗ್ ಮುಗಿದಿದೆ. ನನ್ನ ಶಾಪಿಂಗ್ನ ಬಿಲ್ 3,18,000 ಐಡಿಯಾ. ನಮ್ಮದು 3,18,000 ಆಗಿದೆ. ನಿಮ್ದೆಷ್ಟಾಗಿದೆ? ಓಹೋ, ಎಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ಬಿಟ್ಟು ಫುಲ್ಲು ರಿಚ್ ಆಗಿಬಿಟ್ಟಿದ್ದಾರೆ. ನಿಮ್ದೆಷ್ಟು ಬಿಲ್ಲು? 6,80,000ಕ್ಕೆ ಬಿಲ್ ಮಾಡಿದ್ದಾರೆ ನೋಡಿ. ರಿಚ್ ಪೀಪಲ್. ಓ ಇಲ್ಲ, ಇವ್ರು ರಿಚ್ಚು. ನಮ್ಗೇನು ಶಾಪಿಂಗ್ ಮಾಡ್ಕೊಂಡಿಲ್ಲ. ಹೋಗ್ಲಿ ಬಿಡು, ಅಳ್ಬೇಡ. ನನ್ಗೊಂದು ಕಾರ್ ತಗೊಂಡಿದ್ದೀನಿ. ಎರಡು ನೆಕ್ಸ್ಟು ನಮ್ಗೊಂಚೂರು ಶಾರ್ಟೇಜ್ ಆದಾಗ ಈ ಓಲೆ ಇಟ್ಬಿಟ್ಟು ವಾಪಸ್ ಹೋಗ್ತೀವಿ ಇಂಡಿಯಾಗೆ. ಒಂದು ಚೆಸ್ಕಾ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಏನು ಎಲ್ಲರೂ ಪಾಪಡಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ, ಇನ್ನು ಊಟ ಬಂದಿಲ್ಲ ಅಂದ್ಕೊಂಡು. ಬಿರಿಯಾನಿ ರೈಸ್ ಆ್ಯಂಡ್ ಫಿಶ್ ಟಿಕ್ಕಾ ಕ್ಲಾಸಿಕ್. ಒಂದು ನಿಮಿಷ. ಸೊ ನಾವಿವಾಗ ಹಾವೇರಿ ಲೆಕ್ಸಸ್ ವಿಲ್ಲಾ ಅನ್ನೋ ಒಂದು ಪ್ರೈವೇಟ್ ವಿಲ್ಲಾಗೆ ಬಂದಿದ್ದೀವಿ. ಇದಿರೋದು
ಏರ್ಪೋರ್ಟ್ ಹತ್ತಿರ. ಸೊ ಈಗ ಎಂಟ್ರಿ ತೊಗೊಂಡಿದ್ದೀವಿ. ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟಿದ್ದಾರೆ. ಈಗ ಕುಡ್ಕೊಂಡು ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸಿ ನಾವು ರೂಮ್ ಟೂರ್ ಕೊಡ್ತೀವಿ. ನಾವು ಹೋಗಿದ್ದ ಕಡೆ ಎಲ್ಲ ಹಿಂಗೆ ಆಗ್ತದೆ. ಇಲ್ಲೂ ಕೂಡ ಏನೋ ಪ್ರಾಬ್ಲಮ್ ಆಗಿದೆಯಂತೆ ಪೂಲ್ದು. ನಾವು ಇನ್ನೊಂದು ರೂಮಲ್ಲಿ ಇದ್ವಲ್ಲ, ಅಲ್ಲೂ ಕೂಡ ಒಂದು ಸ್ವೀಟ್ ರೂಮ್ ಕೊಟ್ಟರು. ನಾವು ಮಾಡಿದ್ದು ಡಿಲಕ್ಸ್ ರೂಮು, ಬಟ್ ಒಂದು ಸ್ವೀಟ್ ರೂಮು ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟರು. ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲೂ ನೋಡಿದ್ರೆ ಇಲ್ಲೇನೋ ಬೇರೆ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನು ಕತೆ ಅಂತ ಗೊತ್ತಿಲ್ಲ. ಸೊ ಇದೇನೇ ನಮ್ಮ ಪ್ರೈವೇಟ್ ವಿಲ್ಲಾ. Actually, this is our best room. Okay. Why? Because we have a mirror in the middle. It is good for honeymoon. ಓಕೆ The other don't have this. It's only the pool. Because last night heavy rain. ಓಕೆ We already try our best to make it good, but yeah, it's still okay. This water is not clean, no? Yeah, it's just the color because last night it's heavy rain, madam. But the water condition we already checked the chlorine and the pH. It's good for swimming. ಇನ್ನೊಂದು ವಿಲ್ಲಾ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕ್ಲೀನಾಗಿದೆ, ಬಟ್ ಅಲ್ಲಿ ಫುಲ್ಲು ಕೊಳೆ ಇದೆ. ಸೊ ಇದು ನಮ್ಮ ರೂಮ್ ಟೂರ್. ಈಗ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾರೆ ನಮಗೆ ಅಂತ. ಅಲ್ಲಿ ಹನಿಮೂನ್ ಸೆಟಪ್ ಮಾಡೋವರೆಗೂ ನಾವು ಲಗೇಜ್ ಇಟ್ಕೊಂಡು ಇಲ್ಲಿ ಕೂತ್ಕೋಬೇಕು. ಪೂಲಲ್ಲಿ ಬರುತ್ತೆ ಸ್ವಿಮ್ಮಿಂಗು. ಸೊ ಇವಾಗ ಪೂಲಿಗೆ ಬಂದಿದ್ವಿ. ನಾವೆಲ್ಲ ಕೂತಿದ್ದೀವಿ ಚಿಲ್ ಮಾಡಿಕೊಂಡು. ಇವರು ನೀರೊಳಗೆ ಹೋಗ್ತೀವಿ ಅಂತ ಹೋಗಿದ್ದಾರೆ. ಫುಲ್ ಕೋಲ್ಡ್ ಇದೆಯಂತೆ. ಯಾಕೆ ಹಂಗೆ ನೋಡೋದು? ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವಿವಾಗ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಏನಿಲ್ಲ, ತಿನ್ನೋ ಬ್ರೇಕ್ಫಾಸ್ಟ್ನೇ ಈ ಥರ ಒಂದು ಟ್ರೇಗೆ ಹಾಕಿ ಕೊಡ್ತಾರೆ ಅಷ್ಟೇ. ಫ್ಲೋಟ್ ಆಗೋ ಟ್ರೇಗ್ ಹಾಕಿ ಕೊಡ್ತಾರೆ. ಹಾಂ, ಫೋಟೋಸ್ ಎಲ್ಲ ತೆಗೆಸ್ಕೊಂಡಾಯ್ತು. ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ತಿನ್ನಬೇಕು. ಸೊ ಬ್ರೇಕ್ಫಾಸ್ಟ್ ಇದೇನೋ ಇದು ಏನೋ ಗೊತ್ತಿಲ್ಲ. ಏನದು ನೆಕ್ಸುನ್ ಸಮಥಿಂಗ್, ನೆಕ್ಸುನ್ ಬೌಲ್ ಅಂತ. ಅದರಲ್ಲಿ ಮ್ಯಾಂಗೋ ಮುಸ್ಲಿ ಬರುತ್ತಲ್ಲ ಆ ಥರ ಏನೋ ಇದು. ಮ್ಯೂಸ್ಲಿ ಟೇಸ್ಟ್ ಮಾಡಿ ಈಗ ಹೇಗಿದೆ ಅಂತ. ಈ ಕಡೆ ಬಾ ಚೂರು. ಓಕೆ, ಇವಾಗ ಇವನು ಇದೇನೋ ನೆಕ್ಸನ್ ಬೌಲ್ ಅಂತ ಟೇಸ್ಟ್ ಮಾಡ್ತಾ ಇದ್ದಾನೆ. ಮ್ಯೂಸ್ಲಿ ಎಲ್ಲ ಹಾಕಿದ್ದಾರೆ ಅದ್ರದ್ದು. ನೋಡೋ ಹೇಗಿದೆ ಅಂತ. ತಣ್ಣಗಂತೂ ಆಗಿದೆ. ಚೆನ್ನಾಗಿದೆಯಾ? ಬನಾನಾ ಶೇಕು, ಮುಸ್ಲಿ, ಬನಾನಾ ಆ್ಯಂಡ್ ಮ್ಯಾಂಗೋನ ಗ್ರೈಂಡ್ ಮಾಡ್ಬಿಟ್ಟು ಹಾಕಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಂತೆ. ಇನ್ನು ಇದ್ರ ಬ್ರೆಡ್ಡು, ಆಮ್ಲೆಟ್ಟು, ಬೀನ್ಸು, ವೆಜ್ಜಸ್ಸು, ಸಾಸೇಜಸ್ಸು ಎಲ್ಲ ಕೊಟ್ಟಿದ್ದಾರೆ. ಪ್ಯಾನ್ ಕೇಕ್ ಇದೆ, ಫ್ರೂಟ್ಸ್ ಇದೆ, ಕಾಫಿ ಇದೆ, ಟೀ ಇದೆ, ಜ್ಯೂಸ್ ಇದೆ. ಇದನ್ನೆಲ್ಲ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್ ಮಾಡಿಬಿಟ್ಟು ಬಾಯ್ ಮಾಡಿ. ಸೊ ಅವರು 4 ಜನಕ್ಕೆ ನಾವು ಕ್ಯಾಬ್ ಬುಕ್ ಮಾಡಿಕೊಟ್ಟಿದ್ದೀವಿ. ಚೆಕ್ಔಟ್ ಆಯಿತು. ನಾವಿವಾಗ ಇನ್ನೊಂದು ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇದರಲ್ಲಿ ಒಂದು ನಂಬರಿಂದ ಒಂದೇ ಕ್ಯಾಬು ಬುಕ್ ಆಗೋದು. ಇನ್ನೊಂದು ಕ್ಯಾಬ್ ಮಾಡಬೇಕಂದ್ರೆ ಬೇರೆ ಮೊಬೈಲಿಂದ ಮಾಡಬೇಕಾಗತ್ತೆ. ಸೊ ನಾನು ಇವನು ಉಳ್ಕೊಂಡಿದ್ದೀವಿ. ಲಗೇಜ್ ಆಲ್ಮೋಸ್ಟ್ ತುಂಬಿಟ್ಟಿದ್ದೀವಿ. ಈ 3 ಮಾತ್ರ ಬ್ಯಾಲೆನ್ಸ್ ಇದೆ. ಈ 3 ಮಾಮೂಲಿ ಬ್ಯಾಗು. ಸೊ ಇನ್ನೊಂದು ಹೋಟೆಲ್ಗೆ ಚೆಕ್-ಇನ್ ಆಗೋಕೆ ಹೋಗ್ತಾಯಿದ್ದೀವಿ. ಚೆಕ್-ಇನ್ ಆಗಿ ಅಲ್ಲಿ ನಿಯರ್ ಬೈ ಯಾವ್ದಾದ್ರು ಪ್ಲೇಸಸ್ ಇದ್ದರೆ ನೋಡೋದಕ್ಕೆ ಹೋಗ್ತೀವಿ. ಇಲ್ಲ ಅಂದರೆ ನೋಡೋಣ ಹೇಗಾಗುತ್ತೆ ಹಾಗೆ. ಇವತ್ತು ಲಾಸ್ಟ್ ಡೇ ಇನ್ ಬಾಲಿ. ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಹೊಟ್ಟೆ ಹಶ್ವಾಗ್ತಿದೆ. ಟೈಮ್ ಆಲ್ರೆಡಿ ಇಲ್ಲಿ 2:30 ಹತ್ತತ್ರ ಆಗ್ತಾಯಿದೆ. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಂಡಿಯನ್ ರೆಸ್ಟೋರೆಂಟ್ ಹೋಗಿ ಏನೇನು ತಿಂತೀವಿ ಗೊತ್ತಿಲ್ಲ, ನೋಡಬೇಕು.
ಅದು ಮುಗಿಸ್ಕೊಂಡು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಲ್ ಅಥವಾ ಬೀಚು ಅಥವಾ ಎರಡೂ, ಮಾಲು ಬೀಚು ಎರಡೂ ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ಟೈಮ್ ನೋಡಿಕೊಂಡು ಅವೆರಡನ್ನೂ ಕವರ್ ಮಾಡಬೇಕು ಇವತ್ತು, ಅಷ್ಟೇ ಇವತ್ತಿನ ಪ್ಲ್ಯಾನ್. ಆ್ಯಂಡ್ ಟುಮಾರೋ ವಾಪಸ್ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆನೇ ಫ್ಲೈಟ್ ಇದೆ. ಎಷ್ಟೊತ್ತಿಗೆ? 6 o'clock. ಫ್ಲೈಟ್ ಇರೋದು 11:30. ನಾವು 11:30 ಎದ್ದು ಎಲ್ಲ ರೆಡಿ ಆಗಿ ಆ್ಯಂಡ್ 7ಗೆಲ್ಲ ಇಲ್ಲಿ ತಿಂಡಿ ಕೊಡ್ತಾರೆ. 7ಗೆ ತಿಂಡಿ ತಿನ್ಕೊಂಡು 8ಗೆಲ್ಲ ಇಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಹೊರಟ್ಬಿಡ್ಬೇಕು ಕ್ಯಾಬ್ ಮಾಡಿಕೊಂಡು. ಇಲ್ಲಿ ತುಂಬ ಟ್ರಾಫಿಕ್ ಇದೆ, ಒಂಥರ ಬೆಂಗಳೂರು ಟ್ರಾಫಿಕ್ ಥರ ಕಾಣಿಸುತ್ತೆ ಇಲ್ಲಿ. ಬಟ್ ಏನು ಅಂದರೆ ಇಲ್ಲಿ 1 ಕಿಲೋಮೀಟರ್ ಏನೋ ಇರುತ್ತೆ ಅಷ್ಟೇ, 900 ಮೀಟರ್ಸು 1 ಕಿಲೋಮೀಟರ್ ಇರುತ್ತೆ. ಬಟ್ ಅಷ್ಟಕ್ಕೆ ಹೋಗೋದಕ್ಕೇ 10 ಮಿನಿಟ್ಸು 8 ಮಿನಿಟ್ಸು ಆ ಥರ ಆಗ್ತದೆ ಕ್ಯಾಬಲ್ಲಿ. ಅದೇ ಇವಾಗ ಬನ್ನಿ ಊಟ ಮಾಡೋಣ, ಹೇಗಿರುತ್ತೆ ನೋಡೋಣ ಊಟ. ಇವಾಗ ಬೇರೆ ಹೋಗ್ತಾ ಇದ್ದೀವಿ, ಬೇರೆ ಇಂಡಿಯನ್ ರೆಸ್ಟೋರೆಂಟ್ಗೆ ನೋಡುವ. ಇವಾಗ ಎಲ್ಲರೂ ಇಲ್ಲಿ ಕೂತಿದ್ದಾರೆ, ಹೋಗ್ತಾ ಇದ್ದೀವಿ. 10 ಮಿನಿಟ್ಸ್ ಜರ್ನಿ ಇಲ್ಲಿಂದ. ಆಮೇಲೆ ಇಲ್ಲಿ ಕಾರ್ಗಳು ಪ್ರತಿಯೊಂದನ್ನು ಬಿತ್ತೇಸಿನೇ ಓಡಿಸೋದು, ಯಾಕಂದರೆ ಅಷ್ಟು ಬಿಸಿಲಿದೆ ಇಲ್ಲಿ, ಸಖತ್ ಬಿಸಿಲಿದೆ. ಬಟ್ ಏನೋ ನಾವು ನಿನ್ನೆ ಏನೋ ಫ್ಲಡ್ ಆಯಿತು ಅಂತ ಹೇಳ್ತಾ ಇದ್ರಪ್ಪ ಬೇರೆ ಕಡೆ, ಬೇರೆ ಸಿಟಿಲಿ, ಅಂದರೆ ಇದೆ ಪಾಲಿಲೆ ಬೇರೆ ಸಿಟಿಲಿ ಫ್ಲಡ್ ಆಯಿತು ಅಂತ ಹೇಳಿದ್ರು. ನಾವು ಅದನ್ನು ಫಸ್ಟ್ ಡೇ ಹೋಗಿದ್ವಿ. ಅದಕ್ಕೆ ಥ್ಯಾಂಕ್ ಗಾಡ್ ನಮಗೆ ನಾವಿದ್ದಾಗ ಯಾವುದು ಫ್ಲಡ್ ಆಗಿಲ್ಲ, ಮಳೆ ಆಗಲಿ ಏನೂ ಇಲ್ಲ. ಇದುವರೆಗೂ ನಾವು ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ದೀವಿ. ಬಟ್ ಒಂದು ಚೂರು ಮಳೆ ಬಂದಿಲ್ಲ ನಮಗೆ. ವೆದರ್ ತುಂಬಾ ಚೆನ್ನಾಗಿತ್ತು, ಬಟ್ ಬಿಸಿಲಿತ್ತು. ವೆದರ್ ಚೆನ್ನಾಗಿತ್ತು, ಮಳೆ ಅಂತೂ ಇರಲಿಲ್ಲ. ಬಿಸಿಲಿದ್ರೆ ಹೆಂಗೋ ನೋಡ್ಕೋಬೋದು, ಮಳೆ ಇದ್ದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇವತ್ತು ಲಾಸ್ಟ್ ಡೇ. ಇಲ್ಲಿವರೆಗೂ ತುಂಬಾ ವೆದರ್ ನಮಗೆ ಸಪೋರ್ಟ್ ಮಾಡಿದೆ ಆ್ಯಂಡ್ ಚೆನ್ನಾಗಿತ್ತು ಎಲ್ಲ ಪ್ಲೇಸಸ್ ಎಲ್ಲ. ನೋಡೋಣ ಇವತ್ತು ಬೀಚ್ ಮತ್ತು ಮಾಲ್ ಹೇಗಿರುತ್ತೆ ಅಂತ. ಬನ್ನಿ ನೆಕ್ಸ್ಟು ಊಟ ಮಾಡೋಕ್ಕೆ ಹೋಗಿದಾಗ ಸಿಗ್ತೀವಿ. ನಾವು ಬಂದ್ವಿ ರೆಸ್ಟೋರೆಂಟ್ಗೆ, ಇಂಡಿಯನ್ ರೆಸ್ಟೋರೆಂಟ್ಗೆ. ವೆಜ್ ತಿಂತಾಯಿದ್ದೀವಿ, 2 ವೆಜ್ಜು, 4 ಜನ ನಾನ್ ವೆಜ್ಜು. ಚೆನ್ನಾಗಿತ್ತು. ಸಮೋಸ ತಿಂದ್ವಿ, ಚೆನ್ನಾಗಿತ್ತು. ಊಟ ಆದಮೇಲೆ ಸಿಗ್ತೀವಿ. ಬಿರಿಯಾನಿ ಮಾಡಿದ್ದೀವಿ, ವೆಜ್ ಅಂತ ಹೇಳ್ತಾ ಇದ್ದಾರೆ. ಇದು ಪನ್ನೀರ್ ಮಿಕ್ಸ್ ಇದೆ. ನಮ್ಮ ಇಂಡಿಯಾದಲ್ಲಿ ಕೊಡ್ತಾರಲ್ಲ ಬ್ಯಾಂಬೂ ಬಿರಿಯಾನಿ, ನೋಡೋಕೆ ಹಾಗೆ ಇದೆ. ಟೇಸ್ಟ್ ನೋಡಬೇಕು ಅಷ್ಟೇ. ಸೊ ನಾವಿವಾಗ ಸನ್ಸೆಟ್ ನೋಡೋದಕ್ಕೆ ಅಂತ ಕೂಟ ಬೀಚಿಗೆ ಬಂದಿದ್ದೀವಿ. ಯಾಕಂದರೆ ಇದು ನಮ್ಮ ಲಾಸ್ಟ್ ಡೇ ಆ್ಯಂಡ್ ಇನ್ನೇನು ಇಲ್ಲ ಪ್ಲೇಸಸ್ಸು ಕವರ್ ಮಾಡೋದಕ್ಕೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಒಂದು ಪ್ಲೇಸು ಅಂದಮೇಲೆ ಎಲ್ಲನೂ ಕವರ್ ಮಾಡ್ತೀವಿ ಅಂದ್ಕೊಳ್ಳೋದಕ್ಕೆ ಆಗಲ್ಲ, ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ನಾವಿರೋ ಟೈಮಲ್ಲಿ ಏನೇನು ಮೇಯ್ನ್ ನೋಡಬೇಕು ಅದನ್ನೆಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಅನ್ಕೋತೀವಿ. ಆ್ಯಂಡ್ ಟುಡೇ ಇಸ್ ಬೀಚ್ ಡೇ. ಮೂಡದೆ ನಿಂತಿದೆ ಸಾಗರ. ಇವಾಗ ಅವರು ಆಟ ಆಡೋದಕ್ಕೆ ಹೋಗಿದ್ದಾರೆ. ಫೋಟೋಸ್ ಎಲ್ಲ ತೊಗೊಂಡಾಯ್ತು, ವೀಡಿಯೋಸ್ ಎಲ್ಲ ತೊಗೊಂಡಾಯ್ತು. ನೋಡಿ ಬ್ಯಾಗ್ ಎಲ್ಲ ಕೊಟ್ಟು ನನಗೆ ಹಿಂಗೆ ನಿಲ್ಲಿಸಿ ಹುಡುಗರನ್ನೆಲ್ಲ ಅವರಲ್ಲಿ ವೀಡಿಯೋ ಫೋಟೋ ತಗೊಳ್ಳೋದಕ್ಕೆ ಹೋಗಿದ್ದಾರೆ. ಅಲ್ಲಿ ಅಲ್ಲಿಂದನೇ ಫ್ಲೈಟ್ ಲ್ಯಾಂಡಿಂಗ್ ಆಗೋದು ಕಾಣಿಸುತ್ತೆ. ಏರ್ಪೋರ್ಟಿಗೆ ತುಂಬ ಹತ್ರ ಇದು ಕೂಟ ಬೀಚ್. ಅಷ್ಟೇ, ಹೊರಟಾಯ್ತು. ಸನ್ಸೆಟ್ ಮುಗಿಸ್ಕೊಂಡು ನಾವು ಇಲ್ಲೇ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದೀವಿ. ಬಟ್ ಏನೂ ಇಷ್ಟ ಆಗ್ತಿಲ್ಲ ಇವಳಿಗೆ. ಏನಾದ್ರು ತೊಗೊಳ್ಳೋಣ ಅಂದರೆ ಅವಾಗಿಂದ ಏನೂ ಕೊಡಿಸಿಲ್ಲ ಅಂತ ಇದ್ದಾಳೆ. ಬಟ್ ತೊಗೋ ಅಂದರೆ ತೊಗೋತಾ ಇಲ್ಲ. ಏನು ಅಂದರೆ ಏನಾಗುತ್ತೆ ಅಂದರೆ ಇದಕ್ಕಿಂತ ಕಮ್ಮಿ ಪ್ರೈಸ್ಗೆ ಇಂಡಿಯಾದಲ್ಲೇ ಸಿಗುತ್ತೆ ಕೆಲವೊಂದು ಪ್ರಾಡಕ್ಟು. ಅದಕ್ಕೋಸ್ಕರ ಅದೇ ನೋಡೋಣ. ಇನ್ನು ಉದ್ದಕ್ಕೂ ಇದೆ, ನೋಡೋಣ ಏನು ತೊಗೋತೀವಿ, ಏನು ಇಷ್ಟ ಆಗುತ್ತೆ. ಸೊ ಗೈಸ್, ನಾವಿವಾಗ ಮತ್ತೆ ಶಾಪಿಂಗ್ ಮಾರ್ಕೆಟಿಂದ ಕೃಷ್ಣ ಹೋಲೆ ಅಂತ ಹೋಗಿದ್ವಲ್ಲ ನೆನ್ನೆ, ಅಲ್ಲಿಗೆ ಮತ್ತೆ ಬಂದಿದ್ದೀವಿ. ಯಾಕಂದರೆ ನಿಯರ್ ಇತ್ತು ಆ್ಯಂಡ್ ಇದು ಬೇರೆ ಔಟ್ಲೆಟು. ಇನ್ನು ಬೇರೆ ಏನಾದರೂ ವೆರೈಟೀಸ್ ಸಿಗುತ್ತಾ ಅಂತ ನೋಡೋದಕ್ಕೆ ಬಂದಿದ್ದೀವಿ.
ಏನಾದ್ರು ಸಿಗ್ತಾ ಇದೆಯಾ? ಅಲ್ಲ ಸೇಮ್ ಇದೆ, ನೋಡಬೇಕು ಡಿಫ್ರೆಂಟ್ ಇದೆಯಾ ಅಂತ ಐಡಿಯಾ ಇಲ್ಲ. ನೋಡೋಣ ಏನು ಸಿಗುತ್ತೆ ಏನು ಸಿಗಲ್ಲ. ಸೊ ಗೈಸ್, ನಾವು ಲುವಾ ಕಾಫಿ ಪೌಡರ್ ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಿದ್ವಿ. ಬಟ್ ಇವರು ಕನ್ಫ್ಯೂಸ್ ಮಾಡಿಸ್ಬಿಟ್ರು. ಇದು ಒರಿಜಿನಲ್ ಅಲ್ಲ ಅಂತ ಹೇಳ್ತಿದ್ದಾರೆ, ಕೃಷ್ಣ ಲುವಾ ಕಾಫಿ. ಯಾಕಂದರೆ ಇದರಲ್ಲಿ 50% ಮಿಕ್ಸ್ ಮಾಡಿರ್ತಾರಂತೆ, 50% ನಾರ್ಮಲ್ ಕಾಫಿ ಮಿಕ್ಸ್ ಮಾಡಿರ್ತಾರಂತೆ. ಸೊ ಇಲ್ಲಿ ಬಂದರೆ ಇಲ್ಲಿ ನಮಗೆ 100% ಲುವಾ ಕಾಫಿ ಸಿಗುತ್ತಂತೆ. ದಿಸ್ ಒನ್ ಇದು. ಆಮೇಲೆ ಇದರಲ್ಲಿ ಅಲ್ಲೇ ಬರೆದಿದ್ದಾರೆ 100% ಅಂತ ಸಿ. ಸೊ ಈ ಪ್ರೈಸ್ಗೆ ನಮಗೆ ಅದು 100 ಗ್ರಾಮ್ಸ್ ಬರುತ್ತೆ, ಇದು 50 ಗ್ರಾಮ್ಸ್. ಸೊ ಥಿಂಕ್ ಮಾಡ್ತಾ ಇದ್ದೀವಿ, ಮನೆಗೆ ಒಬ್ಬೊಬ್ರಿಗೆ ಟ್ರೈ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನು ಮಾಡೋಣ. ಒಂದೊಂದು ಸ್ಪೂನ್ಗೆ ಖಾಲಿ ಆಗುತ್ತೆ. ಹಾಂ, ಅದು 50 ಗ್ರಾಮ್ಸ್ ತೊಗೊಂಡ್ರೆ 5 ಜನ ಕುಡಿಬೋದು ಅಂತೆ. 5 ಜನ ಅಷ್ಟೇನಾ? ಹ್ಞೂ, ಯಾರ್ಯಾರಿಗೆ ಕೊಡ್ತೀರಾ ಮತ್ತೆ? ಅದೇನೇ 50 ಗ್ರಾಮ್ಸ್ ಅಂದರೆ ಬರೀ 5 ಜನ. ಹೇಳಪ್ಪ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಲಚ್ಚಿ ನೋಡೋಣ, ಇನ್ನೂ ಇರ್ತೀವಿ. ಅಷ್ಟರಲ್ಲಿ ಏನಾದ್ರು ಮೈಂಡ್ಸೆಟ್ ಚೇಂಜ್ ಆಗಿ ತೊಗೊಳ್ಳೋಣ ಅಂದರೆ ತೊಗೋತೀನಿ. ಸೊ ಫೈನಲಿ ನಾವು ಲುವಾ ಕಾಫಿ ಪೌಡರ್ನ ತೊಗೊಂಡ್ವಿ. ನೋಡೋಣ, ಮನೆಗೆ ಟ್ರೈ ಮಾಡಿಸೋಣ ಅಂತ ತೊಗೊಂಡಿದ್ದೀವಿ. ಬಟ್ ಕಾಸ್ಟ್ಲಿ ಇದೆ, ಹೌದು. ಸುಮಾರು ಎಷ್ಟು 300 ರೂಪಾಯಿ ಅಲ್ಲ, ಸಾರಿ 600 ರೂಪಾಯಿ. 50 ಗ್ರಾಮ್ಸ್ಗೆ 600 ರೂಪಾಯಿ ಇದೆ ಅದು ಪ್ರೈಸು. ಇರಲಿ, ಪರವಾಗಿಲ್ಲ, ಒನ್ ಟೈಮ್ ಟ್ರಯಲ್ ಮಾಡಿಸೋಣ. ಈಗ ನೆಕ್ಸ್ಟು ಏನೋ ಕೆಫೆಗೆ ಹೋಗ್ಬೇಕಂತೆ, ಇವರೆಲ್ಲ ಪಿಜ್ಜಾ ಎಲ್ಲ ತಿನ್ಬೇಕಂತೆ. ಅದಕ್ಕೋಸ್ಕರ ಕೆಫೆಗೆ ಹೋಗ್ತಾ ಇದ್ದೀವಿ ಈಗ. ಸೊ ಕೆಫೆಗೆ ಬಂದಿದೆ. ಇವಾಗ ಪಿಜ್ಜಾ ಹೇಳ್ಕೊಂಡಿದ್ವಿ, ಬಂದಿದೆ. ಇದು ಚಿಕನ್ ಪಿಜ್ಜಾ ಆ್ಯಂಡ್ ಇದು ವೆಜ್ ಪಿಜ್ಜಾ. ಸೊ ನಾವಿವಾಗ ಸ್ವಲ್ಪ ಶಾಪ್ ಮಾಡಿದ್ದೀವಿ. ನಾಳೆ ಮಧ್ಯಾಹ್ನ ಫ್ಲೈಟ್ ಇರೋದ್ರಿಂದ ಮಧ್ಯಾಹ್ನಕ್ಕೆ ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ಬೇಕಲ್ಲ ಫ್ಲೈಟ್ ಒಳಗೆ, ಅದಕ್ಕೆ ಅಂತ ಒಂಚೂರು ಬನ್ಸು, ಬಿಸ್ಕೆಟ್ಸು, ಈ ಥರ ಎಲ್ಲ ಸಣ್ಣ ಪುಟ್ಟ ಶಾಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೆಲವೊಂದು ಮಾತ್ರ ಸಿಕ್ಕಿದೆ, ಕೆಲವೊಂದು ಸಿಕ್ಕಿಲ್ಲ. ಇನ್ನು ಮಿಕ್ಕಿದ್ದನ್ನು ಮುಂದೆ ಹೋಗಿ ನೋಡಿ ತೊಗೋಬೇಕು. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿವತ್ತು ಬಾಲಿಯಿಂದ ಹೊರಡ್ತಾ ಇದ್ದೀವಿ ನಮ್ಮ ಇಂಡಿಯಾಗೆ, ನಮ್ಮ ಮನೆಗೆ. ಸೊ ಹೋಟೆಲಿಂದ ಚೆಕ್ಔಟ್ ಆಯಿತು. ಬಟ್ ನಮ್ಮ ಹೋಟೆಲ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿದೆ. ಸೊ ವಿ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ನಾವ್. ಸೇಮ್ ಆಲ್ಮೋಸ್ಟು ಚಿಕನ್ ಡೈಲಿ ಚಿಕನ್ ತಿನ್ನು, ಬಿರಿಯಾನಿ ತಿನ್ನು, ರೋಟಿ ತಿನ್ನು. ಬೇಜಾರಾಗ್ಬಿಟ್ಟಿದೆ. ತಿನ್. ಯಾಕಂದರೆ ಬೇರೆ ಥರ ಫುಡ್ ಐಟಮ್ಸು ನಮಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೋಸ್ಕರ. ಏನಿದು? ಏನೋ ಗೊತ್ತಿಲ್ಲ ಅದು. ಸೊ ನಾವು ತಿನ್ನಲ್ಲ ಅದನ್ನು. ಮೇ ಬಿ ವೆಜ್ ಏನೋ ಸಮಥಿಂಗ್ ಇರ್ಬೋದು, ಎಲ್ಲ ತಿನ್ನಲ್ಲ. ಚಲೋ ಸ್ಟಾರ್ಟ್. ಈಗ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸಿ ನಮಗೆ 11:20 ಫ್ಲೈಟ್ ಇದೆ. ಈಗ ಟೈಮು 8:15 ಆಗಿದೆ. ನೋಡೋಣ ಚೆಕ್ ಇನ್ ಪ್ರೋಸೆಸ್ ಎಲ್ಲ ಎಷ್ಟೊತ್ತಾಗುತ್ತೆ ಅಂತ. ಆಮೇಲೆ ಫ್ಲೈಟ್ ಹತ್ಕೊಂಡು ಇಂಡಿಯಾಗೆ ಹೋಗ್ತಾ ಇರೋದೆ. ಎಲ್ಲರೂ ಲಗೇಜ್ನ ಈ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಳ್ಳು. ಇದು ಇಮಿಗ್ರೇಷನ್ ಪ್ರೋಸೆಸ್ ಇದೆ ಇಲ್ಲಿ ಆ್ಯಕ್ಚುಲಿ ನಾವೇ ಮಾಡಬೇಕು. ಅಲ್ಲಿ ಏನು ನಮ್ಮ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿ ಈ ಥರ ನಿಂತ್ಕೊಂಡ್ರೆ ಅಲ್ಲಿ ಫೋಟೋ ತೆಕ್ಕೊಳ್ಳುತ್ತೆ, ಲೈಕ್ ಚೆಕ್ ಮಾಡುತ್ತೆ ಪಾಸ್ಪೋರ್ಟು ಎಲ್ಲ ಸಿಂಕ್ ಆಗುತ್ತಾ ಅಂತ. ಆಮೇಲೆ ಈ ಗೇಟ್ ಓಪನ್ ಆಗೋದು, ಅಲ್ಲಿವರೆಗೂ ಬರೋಕ್ಕಾಗಲ್ಲ ಅವರು. ಸೊ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ನಾನು ಹರ್ಷಿತಾ ಬಂದ್ಬಿಟ್ವಿ, ಬಟ್ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ. ಇಲ್ಲಿ ಪಿ ಟಿ ಮಾಸ್ಟರ್ ನಿಂತೆ
ಅಟೆನ್ಷನ್. ಅಲ್ಲ ನೋಡಿ ಹಂಗೆ ನಿಂತ್ಕೋ. ನಗಂಗಿಲ್ಲ ಅನ್ಸುತ್ತೆ ಓಪನ್ನೇ ಆಗ್ತಾ ಇಲ್ಲ. ಆಫ್ಟರ್ 15 ಮಿನಿಟ್ಸ್ ಆಫ್ ಪ್ರಯತ್ನ, 15 ನಿಮಿಷಗಳ ಕಾಲ ಪ್ರಯತ್ನ ಪಟ್ಟು ಫೈನಲಿ ಬಂದಿದ್ದಾರೆ. ನೋಡು ತಗೋತೀಯ ಪರ್ಫ್ಯೂಮ್ಸು? ಹಾಂ, ಡ್ಯೂಟಿ ಫ್ರೀ. ಇನ್ನೂ ಒಳಗಿದೆ ಇಲ್ಲಿ ಬಾಲಿ ಡ್ಯೂಟಿ ಫ್ರೀ. ಸೊ ಇದೇ ನೋಡಿ ನಾವು ಹೋಗ್ತಾ ಇರೋ ಫ್ಲೈಟು ರೆಡಿ ಇದೆ. ನಾವು ಇವಾಗ ಬೋರ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಆಲ್ಮೋಸ್ಟ್ ಇನ್ನೊಂದು 15 ಮಿನಿಟ್ಸ್ ಮೇ ಬಿ ಕರೀತಾರೆ ಅನಿಸುತ್ತೆ ಬೋರ್ಡಿಂಗಿಗೆ. ಆವಾಗ ಹೋಗಿ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಲಾಂಜಿಂದ ಒಂಚೂರು ನಮಗೆ ಅಂತ ಎತ್ಕೊಬಂದಿದ್ದಕ್ಕೆ ಧನ್ಯವಾದಗಳು. ಸಮೋಸ, ಸ್ಪ್ರಿಂಗ್ ರೋಲ್, ಮಫಿನ್, ಇದೆಲ್ಲ ಸ್ಪ್ರೈಟ್ ಸೊ ಎಲ್ಲ ತಂದಿದ್ರು. ಸ್ವಲ್ಪ ತಿಂದು ರೆಡಿ ಇದ್ದೀವಿ. ಸ್ಪ್ರೈಟ್ ಮಾತ್ರ ಇಟ್ಕೊಂಡಿದ್ದೀವಿ ಕ್ಯಾಬಿನಲ್ಲಿ ತಿನ್ನೋಣ ಅಂತ. ಈಗ ಇಲ್ಲಿಗೆ ನಮ್ಮ ಬಾಲಿಯ ಅಧ್ಯಾಯ ಮುಗೀತು. ಈಗ ಇಂಡಿಯಾಗೆ ಹೋದರೆ ಇನ್ನು ನಾಳೆಯಿಂದ ಅದೇ ಕೆಲಸ, ಅದೇ ರೊಟೀನ್ ಅಷ್ಟೇ. ಸೊ ಗಾಯ್ಸ್, ಇವಾಗ ನೋಡಿ ಇದು ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಈಗ. ನೋಡೋಕ್ಕೇನು ಸ್ಪೀಡ್ ಇಲ್ಲ ಅನ್ನಿಸ್ತಾ ಇದೆ, ಬಟ್ ಸಕ್ಕ ಸ್ಪೀಡ್ ಇರುತ್ತೆ. ಎತ್ತು ಇದು ಮತ್ತು ಇದು. ಬಟ್ ಈ ಸೀಟಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ಒಂದು ಕ್ಯಾಬ್ ತೊಗೊಂಡಿದ್ದೀವಿ. ಕ್ಯಾಬ್ ತೊಗೊಳೋದ್ರಿಂದ ಏನು ಯೂಸು ಅಂದರೆ ಚೂರು ಆರಾಮ ಫ್ರೀಯಾಗಿ ಲೆಗ್ ಸ್ಪೇಸ್ ಎಲ್ಲ ಸಿಗುತ್ತೆ, ಆರಾಮಾಗಿ ಮಲ್ಕೋಬೋದು. ಈ ಥರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನೋಡಿ. ಸೊ ನಾವಿವಾಗ ಪೋಹಾ ತೊಗೊಂಡಿದ್ದೀವಿ ಫ್ಲೈಟಲ್ಲಿ. ಇದರ ಬೆಲೆ 400 ರೂಪಾಯಿ ಇಂಡಿಯನ್ ರುಪೀಸ್. ಪೋಹಾ ಅಂದರೆ ಅವಲಕ್ಕಿಗೆ 400 ರೂಪಾಯಿ. ಯಾಕಂದರೆ ಇನ್ನೂ 2.5 hours ಇದೆ ಜರ್ನಿ. ಫೈನಲಿ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಇಮಿಗ್ರೇಷನ್ ಎಲ್ಲ ಮುಗೀತು. ಇವಾಗ ಡ್ಯೂಟಿ ಫ್ರೀಲಿ ಒಂಚೂರು ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸಿ ನೆಕ್ಸ್ಟು ಲಗೇಜ್ಗಳನ್ನ ಎತ್ಕೊಂಡು ಊಟ ಮಾಡಿಕೊಂಡು ಹಾಗೆ ಬಸ್ ಇಟ್ಕೊಂಡು ಮೈಸೂರಿಗೆ ಪ್ರಯಾಣ ಮಾಡುವ. ಸೊ ನಾವಿವಾಗ ಮೈಸೂರು ಕಡೆ ಹೊರಟಿದ್ದೀವಿ. ಬಸ್ ಸಿಕ್ತು, ಫ್ಲೈ ಬಸ್ಸಲ್ಲಿ ಸೀಟ್ ಸಿಕ್ಕಿದೆ. ಸೀಟ್ ಸಿಕ್ಕಿ ಟಿಕೆಟ್ ತೊಗೊಂಡು ನಮಗೆ ನಂದಿನಿ ಗಿಫ್ಟ್ ಬಾಕ್ಸು ಕೂಡ ಸಿಕ್ಕಿದೆ. ಈಗ ಮೊಬೈಲ್ ನೋಡಿಕೊಂಡು ಮಲ್ಕೊಂಡು ಹಾಗೆ ಮೈಸೂರು ಕಡೆ ಜರ್ನಿನ ಮಾಡ್ತಾಯಿದ್ದೀವಿ.